ಪವರ್ಫುಲ್ ಆಗಿದೆ, ನೋಡ್ಬೋದು, ಎಲ್ಲರೂ ಬಂದು ನೋಡ್ಬೋದು, ಫ್ಯಾಮಿಲಿ ಎಲ್ಲ ನೋಡ್ಬೋದು. ನೋಡಿದ್ವಿ ಸರ್, ಸಿನಿಮಾ ಓವರ್ ಆಲ್ ಸಿನಿಮಾನೇ ಇಷ್ಟ ಆಯ್ತು. ಓವರ್ ಆಲ್ ಪೂರ್ತಿ ಸಿನಿಮಾ ಎಲ್ಲೂ ಬೇಜಾರಾಗೋದಿಲ್ಲ. ತುಂಬಾ ಚೆನ್ನಾಗಿ ತೆಗೆದಿದ್ದಾರೆ ಶ್ರೀಜಿ ಅವರು. ಸೂಪರ್ ಆಗಿದೆ ಸಿನಿಮಾ. ಕಾಳಿ ಅವತಾರ ಸಾಕ್ಷಾತ್ ನಾವು ಕಾಳಿನ ನೋಡ್ದಂಗ ಆಗುತ್ತೆ, ಸಾಕ್ಷಾತ್ ಕಾಳಿ ದೇವಿನ ನಾವು ನೋಡ್ದಂಗ ಆಗುತ್ತೆ. ಅವ್ರ ಅಭಿನಯ ಸೂಪರ್ ಆಗಿದೆ ಸರ್. ತುಂಬಾ ವರ್ಷ ಸರ್, ಹೌದು ಸರ್, ತುಂಬಾ ದಿವಸದ ಮೇಲೆ ಅವ್ರ ಅಭಿನಯ ಮಾಡಿದ್ದಾರೆ. ತುಂಬಾ ದಿವಸದ ಮೇಲೆ ಅಭಿನಯ ಮಾಡಿದ್ರು ಸೂಪರ್ ಆಗಿ ಮಾಡಿದ್ದಾರೆ. ಕಾಳಿ ರಿಯಲ್ ಆಗಿ ನಾವು ಕಾಳಿನ ನೋಡ್ದಂಗ ಆಯ್ತು. ಮತ್ತೆ ರಮೇಶ್ ಅರವಿಂದ್ ಅವರು ತುಂಬಾ ಸೂಪರ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ. ಮತ್ತೆ ಆ ಮಗುನು ಚೆನ್ನಾಗಿ ಆಕ್ಟಿಂಗ್ ಮಾಡಿದೆ. ಓವರ್ ಆಲ್ ಸಿನಿಮಾ ತುಂಬಾ ಚೆನ್ನಾಗಿದೆ ಸರ್. ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಇದು. ಓಕೆ, ಥ್ಯಾಂಕ್ ಯು ಸರ್. ಸರಿ ಸರಿ, ಏನ್ ಗೊತ್ತಾ, ಕೆಲವರು ಹೇಳ್ತಾರೆ ಆರ್ ಮೂವಿ ಹಾಗೆ ಹೀಗೆ, ಆರ್ ಮೂವಿ ಯಾರು ನೋಡ್ಬೇಕೇನೋ ಅಂತ. ನಾವು ಚಿಕ್ಕ ವಯಸ್ಸಿಂದ ಕೇಳ್ಕೊ ಬಂದಿರ್ತೀವಿ. ಯಾಕೆಂದ್ರೆ ಮಕ್ಳು, ನಾವು ಸಣ್ಣ ಮಕ್ಳು ಇದ್ದಾಗಲಿಂದಲೂ ನಮ್ಮ ಮನೇಲಿ ದೇವು ಸ್ಟೋರಿ ಆಗಿರ್ಬೋದು, ಏನೋ ಒಂದು ಹೇಳಿ ಹೆದರಿಕೆ ಅನ್ನೋದನ್ನ ಮಾಡಿರ್ತಾರೆ. ಇರ್ಬೇಕು, ಹೆದರಿಕೆ ಭಯ ಜೀವನದಲ್ಲಿ ಇರ್ಲೇಬೇಕು. ಆ ಫೀಲು, ಆ ಹೆದರಿಕೆ, ಆ ಭಯ, ಆ ಫೀಲ್ ಮಾಡ್ಬೇಕು ಅಂದ್ರೆ ಥಿಯೇಟ್ರಿಗೆ ಬಂದೇ ಸಿನಿಮಾ ನೋಡ್ಬೇಕು. ಯಾಕಂದ್ರೆ ಆ BGM ಎಫೆಕ್ಟ್ ಅದೇನಿದೆ ಅದು ಥಿಯೇಟ್ರಿಗೆ ಬಂದ್ರೆ ಮಾತ್ರ ಸಾಧ್ಯ. ಮೊಬೈಲ್ ಅಲ್ಲಿ ನೋಡಿದ್ರೆ, ಮನೇಲಿ ಕುತ್ಕೊಂಡು ನೋಡಿದ್ರೆ ಆ ಫೀಲ್ ಬರಲ್ಲ. ಆ ಒಂದು ವಿಜುವಲ್, ಆ ಒಂದು ಎಕ್ಸ್ಪ್ಲೇನ್ ಮಾಡ್ಬೇಕು ಅಂದ್ರೆ ನಮ್ಮ ಪ್ರಕಾರ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ಲೇಬೇಕು. ಈ ನಾವು ಸುಮ್ಮನೆ ಬೈಟ್ಸ್ ಕೊಡ್ಬೋದು, ವ್ಯೂಸ್ ಕೊಡ್ಬೋದು, ರಿವ್ಯೂ ಕೊಡ್ಬೋದು, ಇದನ್ನ ನೋಡ್ಕೊಂಡ್ ಬರ್ಬೇಕು ಅಂತ ಏನಿಲ್ಲ. ಕೆಲವೊಬ್ರಿಗೆ ಇರುತ್ತೆ, ನಾನು ಆರ್ ಮೂವಿ, ಎಷ್ಟೋ ಜನ ಆರ್ ಮೂವಿ ಇಷ್ಟಪಟ್ಟಿರ್ತಾರೆ. ಬಟ್ ಇಷ್ಟಪಟ್ಟರೆ ಸಾಧ್ಯ ಅಲ್ಲ. ಆ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತಂದ್ರೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ಬೇಕು. ಸರ್, ರಮೇಶ್ ಅವ್ರ ಪಾತ್ರ ನಾವು ಇದುವರೆಗೂ ಅಂದ್ರೆ ಒಂಥರ ಮುಗ್ಧ ಕ್ಯಾರೆಕ್ಟರ್ ಅಲ್ಲಿ ಆತರ ಲವ್ಲಿಯಾಗಿ ನೋಡ್ಕೊಂಬಂದಿದ್ದು. ಟೋಟಲಿ ಡಿಫ್ರೆಂಟ್ ಕ್ಯಾರೆಕ್ಟರ್, ಸಖತ್ತಾಗಿ ಮಾಡಿದ್ದಾರೆ ಆಕ್ಟಿಂಗ್. ರಾಧಿಕಾ ಮೇಡಮ್ ಅಂತೂ ಎಕ್ಸ್ಟ್ರಾರ್ಡಿನರಿ ಆಕ್ಟಿಂಗ್, ಸಖತ್ತಾಗಿದೆ ಸರ್. ಟೋಟಲಿ ಆರ್ ಸಿನಿಮಾ ಸೂಪರ್. ಕನ್ನಡದಲ್ಲಿ ಒಂದು ಒಳ್ಳೆ ಸಿನಿಮಾ ಬಂದಿದೆ. ಎಲ್ಲರೂ ಥಿಯೇಟ್ರಿಗೆ ಒಂದು ಸಿನಿಮಾ ನೋಡಿ. ಇದು ಫ್ಯಾಮಿಲಿ ಕುತ್ಕೊಂಡು ನೋಡೋಂತ ಸಿನಿಮಾ. ಬಂದು ಈ ಸಿನಿಮಾನ ಗೆಲ್ಲಿಸ್ಬೇಕು ಎಲ್ಲರೂ. ಕುಮಾರಸ್ವಾಮಿ ಅವ್ರ ಆಕ್ಟಿಂಗ್ ಇರ್ಬೋದು, ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ. ಅಗೋರಿಗಳನ್ನ ಒಂದು ಡಿಫ್ರೆಂಟ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಇದುವರೆಗೂ ಯಾವ ಸಿನಿಮಾಲ್ಲೂ ಈ ತರ ಪ್ರೆಸೆಂಟ್ ಮಾಡಿರ್ಲಿಲ್ಲ. ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಅಗೋರಿಗಳ ಪಾಯಿಂಟ್ ನ. ಒಂದೊಳ್ಳೆ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್. ಇಡೀ ಫ್ಯಾಮಿಲಿ ಬಂದು ಕುತ್ಕೊಂಡು ಈ ಸಿನಿಮಾ ನೋಡ್ಬೋದು. ಈ ಸಿನಿಮಾ ಗೆದ್ರೆ ಆರ್ ಟ್ರೆಂಡ್ ಮತ್ತೆ ಶುರು ಆಗುತ್ತೆ. ಒಳ್ಳೆ ಸಿನಿಮಾ ಸರ್. ದಯವಿಟ್ಟು ಪಾರ್ಟ್ 2 ಮಾಡೋದ್ ಬಿಟ್ಬಿಡಿ. ದೇವರ ಫಿಲಂ ಮತ್ತು ಎಲ್ಲ ಬಾಹುಬಲಿಯಿಂದ ಪಾರ್ಟ್ 2 ಸ್ಟಾರ್ಟ್ ಆಗಿರೋದು, ಇಲ್ಲಿವರೆಗೂ ನಿಂತೇ ಇಲ್ಲ. ಪಾರ್ಟ್ 2 ಬಿಟ್ಬಿಟ್ಟು ಒಂದೇ ಸ್ಟೋರಿ ಹೇಳಿ, ಫುಲ್ ಸ್ಟೋರಿ ಹೇಳಿ. ಆದ್ರೆ ಮಾರ್ಟಿನ್ ಬರ್ತದೆ, ದಯವಿಟ್ಟು ನೆಕ್ಸ್ಟ್ ಮಂತ್ 11ನೇ ಅಥವಾ ಈ ತಿಂಗಳು 11ನೇ ತಾರೀಕು ಮರಿದಲ್ಲೇ ಬನ್ನಿ ಅಂತ ಕೇಳ್ಕೊತೀನಿ ಗುರುಗಳು. ಈ ಸಿನಿಮಾ ಕತೆ ಚೆನ್ನಾಗದೆ, ನೋಡ್ಬೋದು. ಆದ್ರೆ ಪಾರ್ಟ್ 2 ಮಾತ್ರ ನೋಡಕ್ಕಾಗಲ್ಲ ಗುರುಗಳು. ಏನ್ಕೆಂದ್ರೆ ಎಲ್ಲ ಟ್ರೆಂಡ್ ಮಾಡ್ಬಿಟ್ಟಾರೆ ಈಗ. ಪಾರ್ಟ್ 2 ಅನ್ನೋದು ಟ್ರೆಂಡ್ ಆಗ್ಬಿಟ್ಟದ ಗುರುಗಳು. ಅದಕ್ಕೆ ಏನ್ ಹೇಳಿ, KGF 2 ಅಲ್ಲ, ಅದನ್ನ 2 ಬಿಟ್ಬಿಡಿ ಅಂತಾನೆ ಹೇಳ್ತಾ ಇರೋದು. ಬೇರೆ ನೇಮ್ ಇಟ್ಕೊಳ್ಳಿ ಅಂತ ಅಲ್ಲ, ಇದಂತಲ್ಲ, ಎಲ್ಲ ಸ್ಟೋರಿನೂ ಅದ್ನ ಹೇಳ್ತಾ ಇರೋದು. ನೇಮ್ ಚೇಂಜ್ ಮಾಡಿ ಅಂತ ಅಲ್ಲ. ನನಗೆ ಇಷ್ಟ ಆಗಿರೋದು ನನ್ನ ಒಪಿನಿಯನ್ ನಾನು ಹೇಳ್ದೆ. ಅಲ್ಲ, ಎಲ್ಲದೂ ನನಗಿರೋ ಒಪಿನಿಯನ್ ಪ್ರಕಾರ ಪಾರ್ಟ್ 2 ಬೇಡ ಅಂತ. ಬೇರೆ ನೇಮ್ ರೀಸನ್ ನನಗೆ ಹೆಂಗ್ ಹೇಳಿ ಗುರುಗಳೇ, ಹೇಳಕ್ ಆಗಲ್ಲ ಗುರುಗಳೇ.